ಅದ್ವೈತ ಸಿದ್ಧಾಂತವನ್ನು ರೂಢಿಸ್ಕೊಂಡಂಥವ್ರು. ಅವರು ಎಲ್ಲೇ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾನು ಅವ್ರ ಜೊತೆ ಭಾಗಿಗೊಂಡಿದ್ದೇನೆ. ಎಲ್ಲೇ ಮಾತನಾಡಿದ್ರು ಕೂಡ ಅದ್ವೈತ ವೇದಾಂತವನ್ನು ಬಿಟ್ಟು ಬೇರೆ ಮಾತನಾಡ್ತಿರಲಿಲ್ಲ. ಕೊನೆಯಲ್ಲಿ ಎಲ್ಲರಿಗೂ ಹೇಳೋರು, ಕುಡಿಬೇಡಿ, ಸಿಗರೇಟ್ ಸೇದಬೇಡಿ, ಹೆಂಡತಿ ಜೊತೆ ಜಗಳ ಕಾಯಬೇಡಿ, ಗಂಡನ ಜೊತೆ ಜಗಳ ಕಾಯಬೇಡಿ, ಸಾಮರಸ್ಯವಾಗಿರಿ. ಈ ಮಾತು ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಸ್ಟ್ಯಾಂಡರ್ಡ್ ಆಗಿರ್ತೈತಿ. ಕಾರ್ಯಕ್ರಮ ಒಂದು ಮದುವೆ ಮನೆಗೆ ಹೋದರೂ ಕೂಡ ಅವ್ರು ಇದೇ ಮಾತನ್ನೇ ಹೇಳಿ ಬರ್ತಾ ಇದ್ರು. ಅದಕ್ಕೆ ತಕ್ಕಂತೆ ಅವರ ಶಿಷ್ಯರಾಗಿರ್ತಕ್ಕಂಥವ್ರು ಅದ್ವೈತ ಸಿದ್ಧಪೀಠವನ್ನು ಮಾಡಿ ಅವರಿಗೆ ಒಂದು ಭಾವಾಂಜಲಿಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ಸನಾತನ ಧರ್ಮದಲ್ಲಿ ಪ್ರಧಾನವಾಗಿ 3 ಸಿದ್ಧಾಂತವನ್ನು ಪ್ರಧಾನವಾಗಿ ನಮ್ಮದು ಬಹಳಷ್ಟು ಸಿದ್ಧಾಂತಗಳಿದೆ. ಅದರಲ್ಲಿ ಒಂದು ದ್ವೈತ, ಅದ್ವೈತ ಹಾಗೂ ವಿಶಿಷ್ಟಾದ್ವೈತ ಅಂತ. ಅಪ್ಪ ನೀನು ಭಗವಂತ, ನಾನು ನಿನ್ನ ದಾಸ ಕಣಯ್ಯ, ಅದು ದ್ವೈತ. ನೀನು ಭಗವಂತ, ನಾನಿನ್ನ ಪ್ರತಿಬಿಂಬ ಕಣಯ್ಯ, ವಿಶಿಷ್ಟಾದ್ವೈತ. ಅಪ್ಪ ನೀನು ಭಗವಂತ, ನಾನು ಭಗವಂತ ಕಣಯ್ಯ, ನನ್ನ ನಿನ್ನಲ್ಲೇನು ವ್ಯತ್ಯಾಸವಿಲ್ಲ, ಅದು ಅದ್ವೈತ. ವೇದದ ಅಂತಿಮ ಭಾಗ, ಅದನ್ನು ವೇದಾಂತ ಅಂತ ಏನು ಹೇಳ್ತೀವಿ, ಏನು ಉಪನಿಷತ್ತುಗಳೇನು ಮಾತನಾಡ್ತವೆ, ಆ ಉಪನಿಷತ್ತುಗಳಲ್ಲಿ 4 ಮಹಾವಾಕ್ಯಗಳಿವೆ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ. ಏನು ಇದೆಲ್ಲ ನನ್ನ ನಿನ್ನಲ್ಲೇನು ವ್ಯತ್ಯಾಸ ಇಲ್ಲ ಅನ್ನೋದನ್ನು ದೃಢೀಕರಿಸ್ತಾ ಇದೆ. ಉದಾಹರಣೆಗೆ ಒಂದು ವೇದದಲ್ಲಿ 100 ಮಂತ್ರ ಇದೆ ಅಂತ ಅಂದ್ಕೊಂಡ್ರೆ, ಆ 100 ಮಂತ್ರದಲ್ಲಿ 80 ಮಂತ್ರಗಳು ವ್ಯಾವಹಾರಿಕ ಸತ್ವದಲ್ಲಿ ನನಗೆ ಏನೇನು ಆಸೆ ಆಕಾಂಕ್ಷೆ ಇದೆ, ಆ ಆಸೆ ಆಕಾಂಕ್ಷೆಗಳನ್ನ ನಾನು ಯಾವ ರೀತಿ ಧರ್ಮದ ಪರಿಧಿಯೊಳಗಡೆ ಅದನ್ನು ನಾನು ಗಳಿಸ್ಕೋಬೋದು ಅನ್ನೋದಕ್ಕೆ ಬೇಕಾಗಿರತಕ್ಕಂಥ ಯಜ್ಞ ಯಾಗಾದಿಗಳ ಬಗ್ಗೆ ಮಾತನಾಡುತ್ತೆ. ಆರಣ್ಯಕ ಅಂತ ಹೇಳ್ತೀವಿ ಮಂತ್ರ. ಮುಂದಕ್ಕೆ ಇನ್ನು 20 ಮಂತ್ರಗಳಲ್ಲಿ 16 ಮಂತ್ರಗಳು ಸಾಕಪ್ಪ, ಗಳಿಸಿ ನನಗೂ ಸಾಕಾಯ್ತು, ಇನ್ನು ಸವಾಸ ಬೇಡ, ಇದನ್ನು ಲೋಕಹಿತಕ್ಕೋಸ್ಕರ ನಾನು ಯಾವ ರೀತಿ ಉಪಯೋಗಿಸ್ಬೋದು, ಲೋಕಹಿತಾರ್ಥಾಯ. ಆ 16 ಮಂತ್ರಗಳು ಇದೇ 80 ಮಂತ್ರಗಳನ್ನ ಲೋಕಹಿತಕ್ಕೋಸ್ಕರ ಯಾವ ರೀತಿ ಉಪಯೋಗಿಸ್ಬೋದು ಅನ್ನೋದ್ರ ಬಗ್ಗೆ ಮಾತನಾಡುತ್ತೆ. ಎಷ್ಟೇ ಲೋಕ ತಿದ್ದಕ್ಕೋದ್ರೂ ಕೂಡ ಲೋಕ ತಿದ್ದಲಿಕ್ಕಾಗಲ್ಲ, ಅದಕ್ಕೂ ಒಂದಿನ ಸಾಕಯ್ಯ ಅಂತಕ್ಕಂಥ ಒಂದು ಭಾವನೆ ಮನುಷ್ಯನ ಕಟ್ ಮಾಡ್ರಿ. ಯಾರು ಕೊನೆಗೆ ನನ್ನ ಬಗ್ಗೆ ನಾ ತಿಳ್ಕೋಬೇಕು ಕಣಯ್ಯ ಅಂತಕ್ಕಂಥ ಭಾವನೆ ಯಾವಾಗ ಬರುತ್ತೆ, ಆ 4 ಮಂತ್ರಗಳು ಮಾತ್ರ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಅದನ್ನೇ ಉಪನಿಷತ್ತು ಅಂತ ಹೇಳ್ತಾರೆ. ಅದರೆಲ್ಲದರ ಸಾರ ಭಗವದ್ಗೀತೆ. ಮಹಾಸ್ವಾಮೀಜಿಯವರು ಇದನ್ನು ಚೆನ್ನಾಗಿ ಅರ್ಥಕೊಂಡಂಥ ಮಹಾಪುರುಷರು. ಒಂದು ಸತಿ ನಾವು ಹಾಗೂ ಪರಮ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಒಟ್ಟಿಗೆ ಮಾತನಾಡ್ತಾ ಕೂತಿದ್ದಾಗ ಅವ್ರು ಹೇಳಿದಂಥ ಮಾತು, ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟದೆ ಆದರೂ ಕೂಡ ನಾನು ಜನನ ಮೆಚ್ಚಿಸ್ಲಿಕ್ಕಾಗಲಿಲ್ಲ. ಆದರೆ ನಿಮ್ಮಗಳ ಮಾರ್ಗ ಏನಿದೆ, ಭಗವಂತನನ್ನು ಮೆಚ್ಚಿಸ್ಲಿಕ್ಕೆ ಹೊರಟಿರ್ತಕ್ಕಂಥ ಮಾರ್ಗ ಅತಿ ಶ್ರೇಷ್ಠ ಮಾರ್ಗ, ಅತಿ ಉತ್ತಮ ಅದು ಅಂತ ಅವರ ಮಾತಿದೆ. ನಾವು ಯಾರನ್ನೂ ಕೂಡ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. 50 ವರ್ಷ 60 ವರ್ಷ ಸಂಸಾರ ಮಾಡಿ ನನ್ನ ಹೆಂಡತಿಯನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ, ನನ್ನ ಗಂಡನನ್ನು ನಾನು ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ಇದೇ ಸತ್ಯ. ಹಣ್ಣು ಮುದುಕಿಯನ್ನು ಹೋಗಿ ಕೇಳಿ, ಏನಮ್ಮ ನಿನ್ನ ಗಂಡನ ಅರ್ಥ ಮಾಡ್ಕೊಂಡಿದ್ಯಾ ಅಂದರೆ ಅಜ್ಜಿ ಹೇಳ್ತಾಳೆ, ಅಯ್ಯೋ ಈ ಮುದುಕನ್ನು ಕೊಟ್ಕೊಂಡು ಬೆಳಗ್ಗೆ ಒಂಥರ ಇರ್ತಾನೆ, ರಾತ್ರಿ ಒಂಥರ ಇರ್ತಾನೆ. ನೀವು ಪ್ರಶ್ನೆ ಮಾಡ್ಕೊಂಡು ನೋಡಿಬೇಕಾದ್ರೆ ನಿಮಗೂ ನಿಮ್ಮ ಮನೆಯವ್ರು ಯಾರು ಅರ್ಥ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ? ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳದೆ ಇರೋದಕ್ಕೋಸ್ಕರ ನಾವು ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನನ್ನನ್ನು ಹೊರತುಪಡಿಸಿ ಬೇರೆ ಯಾವ ಪ್ರಪಂಚನೂ ಇಲ್ಲ. ಅದನ್ನು ಫಸ್ಟು ನಾವು ಅರ್ಥ ಮಾಡ್ಕೋಬೇಕು. ನನ್ನನ್ನು ನಾನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ನಾನು ಪ್ರಪಂಚವನ್ನು ಅರ್ಥ ಮಾಡ್ಕೊಂಡಂಗೆ ಅಂತ. ಚಂಚಲಾತ್ಮಕ ಮನಃ, ನಿಶ್ಚಯಾತ್ಮಕ ಬುದ್ಧಿ ಅಂತ ಹೇಳುತ್ತೆ. ಮನಸ್ಸೇ ಚಂಚಲ,
ಎಲ್ಲರ ಮನಸ್ಸು ಚಂಚಲ. ನಮ್ಮ ಮನೇಲಿ ದೋಸೆ ತೂತಿರುತ್ತೆ ಅಂತಂದರೆ ಎಲ್ಲರ ಮನೇಲಿ ದೋಸೆ ಹಾಕಿದ್ರೆ ಅಲ್ಲಿ ತೂತೆ ಆಗೋದು. ನೀವು ಮ್ಯಾಕ್ಡೊನಾಲ್ಡ್ಸ್ಗೆ ಹೋಗಿ ಪ್ಯಾನ್ ಕೇಕ್ ಅಂದರೆ ಅದು ತೂತೆ, ಬೇರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನೆ ದೋಸೆನ ಅರ್ಥ ಮಾಡಿಕೊಂಡ್ರೆ ನಾನು ಪ್ರಪಂಚದಲ್ಲಿ ಎಲ್ಲೇ ದೋಸೆ ಮಾಡಿದ್ರೆ ಎಲ್ಲವನ್ನೂ ಅರ್ಥ ಮಾಡ್ಕೋಬೋದು. ಆ ರೀತಿ ನನ್ನ ಮನಸ್ಸನ್ನು ನಾನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ಅಲ್ಲಿ ಎರಡು, ಒಂದು ಶುದ್ಧ ಮನಸ್ಸು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇಂದ್ರಿಯಾಣ ಮನಶ್ಚ ಅಸ್ಮಿ ಎಂದ ಭಗವಂತ ತನ್ನ ಗೀತೆಯಲ್ಲಿ. ಆ ಮನಸ್ಸು ಅಂತಕ್ಕಂಥದ್ದು ನಾನು ಅಂತ ಹೇಳ್ತಾನೆ. ಆ ನಾನು ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೆ. ಆದರೆ ನಾನು ಎಲ್ಲರನ್ನೂ ಅರ್ಥ ಮಾಡ್ಕೊಂಡಂಗೆ, ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಪ್ರಯತ್ನವನ್ನು ಮಾಡದೆ ನಾನು ಊರವ್ರನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಓಡಾಡ್ತಾ ಇರೋದ್ರಿಂದ ಜಂಜಾಟದಲ್ಲಿ, ದುಃಖದಲ್ಲಿ, ಸುಖದಲ್ಲಿ ಮುಳುಗಿ ಜೀವನದಲ್ಲಿ ಒದ್ದಾಡ್ಕೊಂಡು ಜೀವನ ನಡೆಸ್ತೀನಿ. ಪೂಜ್ಯರು ಇದನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ರು. ಯಾವಾಗಲೂ ಸಮತಟ್ಟಾಗಿ ಇರ್ತಿದ್ರು. ಅವರ ಮಾತುಗಳಲ್ಲಿ ಏರುಪೇರು ಇಲ್ಲ, ಏನೂ ಇಲ್ಲ. ಸಾವಧಾನವಾಗಿ ಎಲ್ಲರಿಗೂ ತಿಳಿಯನ್ನು ಹೇಳಿ ನೂರಾರು ಜನ, ಸಾವಿರಾರು ಜನನ್ನ ಒಳ್ಳೆ ಮಾರ್ಗಕ್ಕೆ ಕರ್ಕೊಂಬಂದಂಥವರು. ನಮ್ಮ ತಿರುಚಿ ಮಹಾಸ್ವಾಮಿಗಳ ಒಂದು ಆಶ್ರಮದಲ್ಲಿ ಬೆಳೆದರು. ಕರ್ನಾಟಕದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ತಿರುಚಿ ಮಹಾಸ್ವಾಮಿಗಳು ಬಹಳಷ್ಟು ಸಾಧು ಸಂತರನ್ನು ಉತ್ಪತ್ತಿ ಮಾಡಿದಂಥವರು. ಆ ಕೈಲಾಸಾಶ್ರಮದಿಂದ ಎಲ್ಲ ಜನಾಂಗಕ್ಕೂ ಕೂಡ ದೊಡ್ಡ ಕೊಡುಗೆಯನ್ನು ಕೊಟ್ಟದ್ದು ಅಂದರೆ ಕೈಲಾಸಾಶ್ರಮ. ಅದು ತಿರುಚಿ ಮಹಾಸ್ವಾಮಿಯವರು ಅವರ ಒಂದು ವಿದ್ಯೆ, ಅವರು ಕೊಟ್ಟಂಥ ಒಂದು ಮಾರ್ಗ ಇವತ್ತಿನ ದಿನ ಆ ಒಂದು ಒಕ್ಕಲಿಗ ಮಹಾಸಂಸ್ಥಾನದ ಸ್ಥಾಪನೆ ಆಯಿತು. ಅವರು ಕೂಡ ಅವರ ಪಾದಹಾರವಿಂದಲೇ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ನಮ್ಮ ಗುರುಗಳ ಜೊತೆ, ನಮ್ಮ ಗುರುಗಳು ಹಾಗೂ ಪರಮ ಪೂಜ್ಯರು ಒಟ್ಟಿಗೆ ಬೆಳೆದವರು, ಒಂದೇ ಆಶ್ರಮದಲ್ಲಿದ್ದವರು, ಒಂದೇ ರೂಮಲ್ಲಿ ಬೆಳೆದವರು, ಸಹಪಾಠಿಗಳಾಗಿದ್ದವರು, ಬಹಳಷ್ಟು ಆತ್ಮೀಯರಾಗಿದ್ದರು. ಸುಖ ದುಃಖಗಳನ್ನು ನಿರಂತರವಾಗಿ ಹಂಚಿಕೊಂಡು ಒಟ್ಟಿಗೆ ಬೆಳೆದಂಥ ವ್ಯಕ್ತಿಗಳು. ಇವರು ಒಕ್ಕಲಿಗ ಮಹಾಸಂಸ್ಥಾನವನ್ನು ತೆರೆದು, ಇಲ್ಲಿ ನನ್ನ ಗುರುಗಳು ಓಂಕಾರ ಆಶ್ರಮ ಮಹಾಸಂಸ್ಥಾನವನ್ನು ತೆರೆದು ಎಲ್ಲ ಸರ್ವಧರ್ಮ ಸಮನ್ವಯ ಭಾವೈಕ್ಯತೆಗೋಸ್ಕರ ಸರ್ವಧರ್ಮ ಸಮನ್ವಯ ಸ್ಮಾರಕಗಳನ್ನು ಕಟ್ಟಿದರು. ಓಂಕಾರ ಆಶ್ರಮ ಒಂದು ಕೇವಲ ಒಂದು ಜಾತಿಗೆ ಸೀಮಿತವಾಗದೆ ಅದ್ವೈತದ ಸಿದ್ಧಾಂತದ ಒಂದು ಬುನಾದಿಯಲ್ಲಿ ಅದು ಸ್ಥಾಪನೆಯಾಯಿತು. ಈ ಒಕ್ಕಲಿಗ ಮಹಾಸಂಸ್ಥಾನ ಪರಿಪೂರ್ಣವಾಗಿ ಅದ್ವೈತದ ಸಿದ್ಧಾಂತದ ಹಿನ್ನೆಲೆಯನ್ನು ಇಟ್ಕೊಂಡು ಒಂದು ಸಮುದಾಯವನ್ನು ಮೇಲೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಇದು ಸ್ಥಾಪನೆಯಾಯಿತು. ಬಹಳಷ್ಟು ನೂರಾರು ಸಾವಿರಾರು ಜನ ಇದರಿಂದ ಉಪಯೋಗನ ಪಡ್ಕೊಂಡಿದ್ದಾರೆ. ಯಾರ್ಯಾರು ಪೂಜ್ಯರ ಒಂದು ನುಡಿಗಳನ್ನು ಪಾಲಿಸಿಕೊಂಡು ಅವರ ಶಿಷ್ಯರಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟು ಧನ್ಯರು ನೀವೆಲ್ಲರೂ ಕೂಡ ಅಂತ ಹೇಳ್ತಾ ನಮ್ಮನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಕೂಡ ಮನಪೂರ್ವಕವಾಗಿ ಹರಿಸ್ತಾ ಎರಡು ಮಾತನ್ನು ನಡೆಸ್ತೇನೆ. ಹರಿ ಓಂ. ಧನ್ಯವಾದಗಳು ಗುರುಗಳಿಗೆ. ಪರಮ ಪೂಜ್ಯ ಶ್ರೀ ಶ್ರೀ ಮಧುಸೂದನ